ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರೋದು ವಾಕ್ಯ ಟೈಮಿಂಗ್ಸ್ ಆಫ್ ಗಾಡ್. ದಾವೀದ ಹೇಳಿದಂಗೆ ಮೈ ಟೈಮ್ಸ್ ಆರ್ ಇನ್ ಯೋರ್ ಹ್ಯಾಂಡ್ ಓ ಲಾರ್ಡ್. ನಾವು ಬಾಯಿ ತೆಗೆದು ಹೇಳುವನ ಪ್ರಿಯರೇ, ಲಾರ್ಡ್ ಮೈ ಟೈಮ್ಸ್ ಆರ್ ಇನ್ ಯೋರ್ ಹ್ಯಾಂಡ್. ನೆನಪಿಡ್ರಿ ಪ್ರಿಯ ಸಹೋದರ ಸಹೋದರಿಯರೇ, ದೇರ್ ವಿಲ್ ಕಮ್ ಅ ಟೈಮ್, ದೇರ್ ವಿಲ್ ಕಮ್ ಅ ಟೈಮ್ ಇನ್ ಅ ಲೈಫ್. ನಾವು ಅಳುತ್ತಾ ಇದ್ದರೆ ನಗುವ ಸಮಯ ನಮ್ಮ ಜೀವನದಲ್ಲಿ ಬರುತ್ತೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೇನೆಂದರೆ, ಆತನು ಎಲ್ಲವನ್ನೂ ಆತನ ಸಮಯಕ್ಕೆ ಸರಿಯಾಗಿ ಮಾಡ್ತಾರೆ. ನಮಗೆ ಇವಾಗ ಭಾಳ ಇಂಪಾರ್ಟೆಂಟ್ ಇರೋದು ನಮ್ಮ ಜನರಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬದವ್ರಿಗೆ, ನಮ್ಮ ಸ್ನೇಹಿತರಿಗೆ ಏನೆಂದರೆ ದೇವರ ಮೇಲೆ, ದೇವರ ಸಮಯಕ್ಕೆ ಆತ್ಕೊಂಡಿರೋದು. ನಮ್ಮ ಸಮಯಕ್ಕೆ ಏನೂ ಆಗಲ್ಲ ಪ್ರಿಯರೇ. ಪ್ರತಿಯೊಂದಕ್ಕೆ ಒಂದು ಸಮಯ ಇರುತ್ತೆ. ಒಂದು ಮಗು ಹುಟ್ಟಬೇಕಾದ್ರೆ ಇಟ್ ಹ್ಯಾಸ್ ಟು ಗೋ ಥ್ರೂ ದ ಜೆಸ್ಟೇಷನ್ ಪೀರಿಯಡ್ ಆಫ್ 9 months. 9 ತಿಂಗಳು ಆ ಮಗು ಹೊಟ್ಟೆಲೇ ಇರಬೇಕಾಗುತ್ತೆ. ಆ ತಾಯಿ ಕೆಲವು ಸ್ತ್ರೀಯರನ್ನು ನಾನು ನೋಡ್ತಾನೆ, ದೇ ಥ್ರೋ ಔಟ್. ಅವರಿಷ್ಟು ಅಸ್ವಸ್ಥರಾಗಿರ್ತಾರೆ. ದೇ ಬಿಕಮ್ ಸೋ ವೀಕ್, ದೇ ಆರ್ ಸೋ ಸಿಕ್ಲಿ. ಬಟ್ ಹಾಗೆ ಆಯ್ತಂತ ಹೇಳಿ 5ನೇ ತಿಂಗಳಿಗೆ ನಾವು ಮಗು ತೆಗಿಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ದಟ್ ವಿಲ್ ಬಿ ಅ ಪ್ರಿಮೆಚ್ಯೂರ್ ಚೈಲ್ಡ್. ಅದಕ್ಕೆ ನಮಗೆ ಬುದ್ಧಿ ಇದೇನೆಂದರೆ ವಿ ಹ್ಯಾವ್ ಟು ವೇಟ್ ಫಾರ್ 9 months. 9 months ಕಂಪ್ಲೀಟ್ ಆದ ಮೇಲೇ ಆ ಮಗುವರೆಗೆ ಬರುತ್ತೆ. ಅದೇ ರೀತಿಯಲ್ಲಿ ಒಂದು ಮೊಟ್ಟೆಯನ್ನು ನಾವು ತಗೊಳ್ತೇವೆ. ಆ ಕೋಳಿ ಆ ಮೊಟ್ಟೆ ಮೇಲೆ ಎಷ್ಟೋ ದಿವಸ ಕುತ್ಕೊಳ್ಳೇಬೇಕು. ಅದು ಕುತ್ಕೊಂಡು when the hen hatches the eggs at that time, ಆ ಟೈಮ್ ಆದಾಗ the chicks come out. ಪ್ರತಿಯೊಂದು ವಿಷಯಕ್ಕೆ ನಾವು ಬಿತ್ತುವುದನ್ನು ನಾವು ನೋಡ್ತೇವೆ. ನಾವು ಇವತ್ತು ಬಿತ್ತವೆ ನಿಜ, ಆದರೆ ಅದರ ಸಮಯ ಬರುತ್ತೆ. ದೆರ್ ಇಸ್ ಅ ಟೈಮ್. ಬೀಜ ಭೂಮಿ ಒಳಗೆ ಹೋಗಿ ಆ ಭೂಮಿಯಿಂದ ಬೀಜ ಹೊಡೆದು ಅದು ಮೊಳಕೆ ಬಂದು ದೆನ್ ಇಟ್ ಸ್ಟಾರ್ಟ್ಸ್ ಗ್ರೋಯಿಂಗ್. ಒಂದೇ ವಾರಕ್ಕೆ ಆ ಗಿಡ, ಸಣ್ಣ ಒಂದು ಸಸಿ ದೊಡ್ಡದಾಗೋದಿಲ್ಲ. ಇಟ್ ಟೇಕ್ಸ್ ಇಸ್ ಓನ್ ಟೈಮ್. ನಾವು ಕೆಲವು ಮಾವಿನ ತೋಟಕ್ಕೆ ಹೋಗ್ತೇವೆ. ಆಗ ಅವ್ರ ಹತ್ರ ನಾವು ಕೇಳ್ತವೇನೆಂದರೆ, ಇಷ್ಟು ವರ್ಷ ಬೇಕು ಮಾವಿನ ಮರ ಹಣ್ಣು ಕೊಡಲಿಕ್ಕೆ. ಅವ್ರು ಹೇಳ್ತಾರೆ ಮಿನಿಮಮ್ 3 ವರ್ಷ ಆದರೂ ಬೇಕು, 3 ವರ್ಷ ನೀವು ಕಾಯಲೇಬೇಕು. ನಾವು ಹೋಗ್ಬಿಟ್ಟು ಇವಾಗ ಏನಪ್ಪ ಇದು 1 ವರ್ಷ ಆಯಿತು, ಇದು ಮರ ಇನ್ನೂ ಹಣ್ಣೆ ಬಿಡ್ತಾ ಇಲ್ಲ ಅಂತ ನಾವು ಅದನ್ನು ಕಡ್ದಾಕ್ಲಿಕ್ಕೆ ಆಗುತ್ತೇನ ಪ್ರಿಯರೇ? ಅಲ್ಲಿದು ಜನರು ನಮ್ಗೆ ಹೇಳ್ತಾರೆ ನೀವು ಮೂರ್ಖರು. ಬಿಕಾಸ್ ಇಟ್ ಈಸ್ ನಾಟ್ ದ ಟೈಮ್ ವೆನ್ ವಿ ಕ್ಯಾನ್ ವೇಟ್ ಫಾರ್ ಎವ್ರಿಥಿಂಗ್ ಎಲ್ಸ್ ಫಾರ್ ದ ಟೈಮ್. ಯಾಕೆ ನಮ್ಮ ಜೀವನದಲ್ಲಿ ಸ್ವಾಮಿ ಕೆಲಸ ಮಾಡ್ತಾರೆ, ಆದರೆ ಅವರ ಸಮಯಕ್ಕೆ ಮಾಡ್ತಾರೆ. ವಿ ಕ್ಯಾನ್ ನಾಟ್ ಹರಿ ಗಾಡ್. Let me tell that and make it very clear. We cannot hurry God for anything. ದೇವರಿಗೆ ಯಾವುದೇ ಕಾರಣಕ್ಕೂ ನಾವು ಅವಸರ ಮಾಡಲಿಕ್ಕೆ ಆಗಲ್ಲ. ಇದನ್ನು ನಾವು ಎಲ್ಲಿ ನೋಡ್ತೇವೆ ಅಂದರೆ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅವರು ಒಂದೇ ದಿವಸದಲ್ಲಿ ಎಲ್ಲವನ್ನೂ ಉಂಟು ಮಾಡಿ 2ನೇ ದಿವಸಕ್ಕೆ ಅವ್ರು ರೆಸ್ಟ್ ಮಾಡಿಲ್ಲ. He was so systematic. Every day he created one thing and he said, it is good because the Lord ಆಲ್ಸೋ ಬಿಲೀವ್ಸ್ ಇನ್ ಟೈಮಿಂಗ್. ಸಮಯಕ್ಕೆ ಸ್ವಾಮಿ ಮಹತ್ವವನ್ನು ಕೊಡ್ತಾರೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೇನೆಂದರೆ, ಎಟ್ ದ ಅಪಾಯಿಂಟೆಡ್ ಟೈಮ್ ಇಟ್ ವಿಲ್ ಕಮ್ ಟು ಪಾಸ್. ನಮ್ಮ ಜೀವನದಲ್ಲಿ ನಾವು ಇವತ್ತೊಂದು ಅರ್ಥ ಮಾಡ್ಕೊಳ್ಬೇಕೆಂದರೆ, ನೀವು ಗಾಡಿ ಸ್ಪೀಡಲ್ಲಿ ಓಡಿಸ್ಕೊಂಡು ಹೋಗ್ಬೋದು, ದಟ್ ಈಸ್ ಇನ್ ಯೋರ್ ಹ್ಯಾಂಡ್. ಆದರೆ ನಮ್ಮ ಜೀವನದಲ್ಲಿ ಕೆಲವು ಸಂಗತಿಗಳು, ಮದುವೆ ವಿಷಯ ಇರ್ಬೋದು, ಅಥವಾ ಮಕ್ಕಳಾಗೋ ವಿಷಯ ಇರ್ಬೋದು, ಅಥವಾ ನಮ್ಮ ಬಿಸ್ನೆಸ್ ಫ್ಲರಿಶ್ ಆಗಬೇಕು, ಅಥವಾ ನಮಗೆ ಒಂದು ಮನೆ ಬೇಕಾಗಿದೆ, ಅಥವಾ ನಮ್ಮ ಕುಟುಂಬದವರ ರಕ್ಷಣೆ ಆಗಿರ್ಬೋದು. ಸೋ ಮೆನಿ ಥಿಂಗ್ಸ್ ಆರ್ ಇನ್ವಾಲ್ವ್ಡ್ ಇನ್ ಆರ್ ಲೈಫ್. ಬಟ್ ಅಬೌವ್ ಎವ್ರಿಥಿಂಗ್ ಲೆಟ್ ಅಸ್ ನೋ ದ್ಯಾಟ್ ದೆರ್ ಈಸ್ ಅ ಟೈಮ್. ಇಲ್ಲಿ ಒಂದು ಕತೆ ನಮಗೆಲ್ಲರಿಗೆ ಗೊತ್ತಿದೆ, ಯೋಸೆಫನ ಕತೆ. ನಾನು ಎಷ್ಟೋ ಸರ್ತಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಬಟ್ ದಿಸ್ ವಾಸ್ ವೆರಿ ಔಟ್ಸ್ಟ್ಯಾಂಡಿಂಗ್ ಟು ಮೀ ಟುಡೇ. ಏನೆಂದರೆ, ಯೋಸೆಫನನ್ನು ತಗೊಂಡೋಗಿ ಸೆರೆಮನೆಯಲ್ಲಿ ಹಾಕಿದರು. ಹಿ ವಾಸ್ ದೇರ್ ಇನ್ ದ ಪ್ರಿಸನ್. ಅಲ್ಲಿ ಒಬ್ಬ ಬಟ್ಲರು ಇದ್ದ, ಅರಮನೆಯಿಂದ ಬಂದದು ಒಬ್ಬ ಬಟ್ಲರು ಅಲ್ಲಿ ಇದ್ದ, ಒಬ್ಬ ಬೇಕರು ಅಲ್ಲಿದ್ದ. ಅವ್ರಿಗೆ ಏನೋ ಒಂದು ಅವ್ರು ಮಾಡಿದ್ದಕ್ಕೆ ಅವರನ್ನು ತಗೊಂಡು ಬಂದು ಅಲ್ಲಿ ಸೆರೆಮನೆಯಲ್ಲಿ ಹಾಕಿದರು. ಒಂದು ಸರ್ತಿ ನಮಗೆಲ್ಲರಿಗೆ ಕತೆ ಗೊತ್ತಿದೆ. ಒಂದು ಸರ್ತಿ ಅವ್ರಿಗೆ ಇಬ್ಬರಿಗೂ ಕನಸು ಬಿತ್ತು. ಅವರ ಕನಸ ಅರ್ಥವನ್ನು
ಕನಸಿನ ಅರ್ಥನೂ ಯೋಸೆಫ್ ಅವ್ರಿಗೆ ಹೇಳಿದ. ಅಲ್ಲಿ ಹೇಳಿದ ನಂತರ ಅವನೊಂದು ಮಾತು ಹೇಳ್ತಾನೆ. ಐ ಫೀಲ್ ವೆರಿ ಬ್ಯಾಡ್ ವೆನ್ ಐ ರೀಡ್ ದ್ಯಾಟ್. ನನಗೆ ತುಂಬ ಮನಸ್ಸಿಗೆ ಬೇಸರ ಆಗುತ್ತೆ. ಅದು ಯಾವುದೆಂದರೆ ಆದಿಕಾಂಡ 40ನೇ ಅಧ್ಯಾಯ 14ನೇ ವಚನ. ಜೆನೆಸಿಸ್ ಚಾಪ್ಟರ್ 40 and verse 14 he says, "But think on me when it shall be well with thee, and show kindness, I pray thee." ಇಲ್ಲಿ ನಾವು ನೋಡ್ತವೇನೆಂದರೆ ಫರೋನ ಒಬ್ಬ ಸೇವಕ ಅವನು ತಿರುಗಿ ಅರಮನೆಗೆ ಹೋಗಿ ಫರೋನ್ಗೆ ಮತ್ತೆ ಆ ಕಪ್ಪಿಂದ ಅವನಿಗೆ ಕುಡಿಲಿಕ್ಕೆ ಕೊಟ್ಟು ಅವನು ತಿರುಗಿ ಅವನ ಕೆಲಸವನ್ನು ಅವನು ಪ್ರಾರಂಭ ಮಾಡ್ತಾನೆ. ಅವನಿಗೆ ಅದು ಕೆಲಸ ತಿರುಗಿ ಸಿಕ್ಕುತ್ತೆ ಅವನಿಗೆ, ಆ ಬಟ್ಲರ್ಗೆ. ಆ ಬೇಕರನ್ನು ಮಾತ್ರ ಗಲ್ಲಿಗೆ ಹಾಕಿಬಿಡ್ತಾರೆ, ಬಟ್ ಬಟ್ಲರನ್ನು ಅವನು ತಿರುಗಿ ಅರಮನೆಯಲ್ಲಿ ಕೆಲಸ ಮಾಡ್ತಾನೆ. ಆದರೆ ಅವ್ರು ಹೋಗೋ ಮುಂಚೆ ಇಲ್ಲಿ ಯೋಸೆಫ್ ಅವ್ರಿಗೆ ಒಂದು ಮಾತು ಹೇಳ್ತಾನೆ. ಏನೆಂದರೆ, ನೀನು ಹೊರಗೆ ಹೋದ ನಂತರ ನೀನು ಅರಮನೆಯಲ್ಲಿರುವಾಗ ನನ್ನನ್ನು ನೆನೆಸಿಕೋ, ಥಿಂಕ್ ಆಫ್ ಮೀ ಅಂತಾನೆ. ಥಿಂಕ್ ಆಫ್ ಮೀ. ಆದರೆ ಪ್ರಿಯರೇ, ನಾವೇನು ಅಂದ್ಕೊಳ್ಬೋದೇನೆಂದರೆ, ಇವನಿಗೆ ಇಂಥ ದೊಡ್ಡ ಅಪಘಾತದಿಂದ ಕಾದ್ರು, ಅವನಿಗೆ ಅದು ಒಂದು ಡ್ರೀಮಿಂದ ಒಂದು ಇಂಟರ್ಪ್ರಿಟೇಷನ್ ಕೊಟ್ಟು ಹಿ ವಾಸ್ ಬ್ಲೆಸ್ಡ್. ಯಾಕೆಂದರೆ ಇನ್ ಹಿ ಸ್ಪಿರಿಟ್ ಹಿ ಮಸ್ಟ್ ಹ್ಯಾವ್ ಬಿನ್ ರಿವೈವ್ಡ್, ಥಿಂಕಿಂಗ್ ದಟ್ ದೇ ಆರ್ ನಾಟ್ ಗೋಯಿಂಗ್ ಟು ಪುಟ್ ಮೀ ಇನ್ ದ ಗ್ಯಾಲೋಸ್, ಐ ಆಮ್ ಗೋಯಿಂಗ್ ಟು ಗೋ ಬ್ಯಾಕ್ ಆ್ಯಂಡ್ ಸರ್ವ್ ದ ಫ್ಯಾರೋಸ್ ಕಪ್ ಅಗೇನ್ ಅಂತ ಹೇಳಿ ಅಂಥ ಒಂದು ಒಳ್ಳೆ ಸುದ್ದಿ ಕೇಳಿದರೆ ಈ ಯೋಸೆಫನ್ನು ನೆನಪಿಟ್ಕೊಂಡು ಯೋಸೆಫನ್ಗೆ ಏನಾದರೂ ಮಾಡ್ಬೋದಲ್ಲ ಹೋದ ತಕ್ಷಣ. ಬಟ್ ನಾವು ವಾಕ್ಯದಲ್ಲಿ ನೋಡ್ತವೇನೆಂದರೆ 2 ವರ್ಷ 2 years ಪಾಸ್ಟ್ ಈ ಒಂದು ಇನ್ಸಿಡೆಂಟಿಗೆ. our butler was back in the palace, the baker was sent to the gallows. ಆದರೆ ಸಹ 2 ವರ್ಷಗಳ ಕಾಲ ಪ್ರಿಯರೇ ಯೋಸೆಫನ ಸುದ್ದಿನೇ ಇಲ್ಲ. ಅವ ಮರ್ತು ಬಿಟ್ಟ. ನಾವು ಯೋಚನೆ ಮಾಡ್ಬೋದಲ್ಲ, ಅಯ್ಯೋ ಏನವ ಮರ್ತು ಬಿಟ್ಟ. ಆದರೆ ವಿ ಆರ್ ಟಾಕಿಂಗ್ ಅಬೌಟ್ ದ ಟೈಮ್ಸ್ ಟುಡೇ. ನಾವು ಸಮಯ ವಿಷಯದಲ್ಲಿ ನಾವಿವತ್ತು ಗಮನ ಮಾಡ್ತಾ ಇದ್ದೇವೆ ಪ್ರಿಯರೇ. ಆ ಸಮಯಕ್ಕೆ ಆ ಬಟ್ಲರ್ವರೆಗೆ ಹೋಗಿ ಅವನು ಆ ಪ್ಯಾಲೇಸಲ್ಲಿ ಆ ಅರಮನೆಯಲ್ಲಿ ಇದ್ದಾಗ ಆ ಫರೋ ಮುಂದೆ ಹೋಗ್ಬಿಟ್ಟು ಯೋಸೆಫನ ವಿಷಯ ಏನಾದರೂ ಇಂಟ್ರೊಡ್ಯೂಸ್ ಮಾಡ್ತಿದ್ರೆ ಆ ಒಂದು ಫರೋನ ಕನಸು ಬಿತ್ತು. ಆ ಕನಸಿನ ಅರ್ಥ ಹೇಳಲಿಕ್ಕೆ ಯೋಸೆಫ ಉಪಯೋಗ ಆಗ್ತಿದ್ದನೋ ಇಲ್ಲೋ ಗೊತ್ತಿಲ್ಲ. ಅವನು ಯೋಸೆಫ ಏನಾದರೂ ಸೆರೆಮನೆಯಿಂದ ಹೊರಗೆ ಬರ್ತಿದ್ರೆ ಅವನು ಎಲ್ಲಿ ಹೋಗ್ತಿದ್ದನೋ ಗೊತ್ತಿಲ್ಲ. ಸಿ ದ ಟೈಮಿಂಗ್ಸ್ ಆಫ್ ಗಾಡ್. ನಮಗೇನು ಅನ್ನಿಸ್ತದೇನೆಂದರೆ 2 ವರ್ಷ ಅವನು ಇನ್ನೂ ಸೆರೆಮನೆಯಲ್ಲೇ ಕೂತ್ಕೊಳ್ಬೇಕಿತ್ತ. 2 ವರ್ಷ ಇನ್ನೂ ನಮ್ಮ ಜೀವಿತದಲ್ಲಿ ಏನೂ ಆಗಿಲ್ಲ. ವಿ ಆರ್ ಸ್ಟಕ್. We are not moving forward. Nothing is happening in our life. ಈಚೆನೂ ಏನೂ ಆಗ್ತಾಯಿಲ್ಲ, ಆಚೆನೂ ಏನೂ ಆಗ್ತಾಯಿಲ್ಲ. I am where I am. ಅದ ಮೇಲೆ ನಾನು ಎಲ್ಲರಿಗೆ ಒಳ್ಳೆ ಮಾಡ್ತಾ ಇದ್ದೇನೆ, ನನ್ನ ಜೀವಿತದಲ್ಲಿ ಏನೂ ಆಗಲ್ಲ. ಬಟ್ ಪ್ರಿಯರೇ, ರಿಮೆಂಬರ್ ದ ಟೈಮಿಂಗ್ಸ್ ಆಫ್ ಗಾಡ್. ಏನಾಯಿತು? ಫರೋನ್ಗೆ ಒಂದು ಕನಸು ಬಿತ್ತು. ಆ ಕನಸಿನ ಅರ್ಥ ಹೇಳುವವರು ಬೇಕಾಗಿತ್ತು. ಆ ಸಮಯದಲ್ಲಿ ಬಟ್ಲರ್ ರಿಮೆಂಬರ್ ಜೋಸೆಫ್. ಆ ಸಮಯ ನೋಡಿ, ಆ ಸಮಯ ಬಂತು, ದೇವರ ಸಮಯ. ಯಾವ ಸಮಯ ಇತ್ತೆಂದರೆ ಸೆರೆಮನೆಯಿಂದ ಅರಮನೆ ತಗೊಂಡೋಗೋ ಸಮಯ. ರಿಮೆಂಬರ್ ದ್ಯಾಟ್. ಇವತ್ತು ನೀವು ಸಂಪೂರ್ಣವಾಗಿ ಲೋಕದ ಜನರಿಗೆ ಮರ್ತೋಗಿರ್ಬೋದು. There is no one who thinks that you exist. There is nothing happening in your life. You're neither going forward nor going backward. You're in the same position. Nothing is happening. No good is happening to you. You're expecting a miracle. There is no miracle. You're expecting a breakthrough. There is no breakthrough. You are where you are. I am where I am. Remember that there is a set time. A set time. We don't know. ನಮಗೆ ಗೊತ್ತಿಲ್ಲ ಯಾಕೆ ಆ ಬಟ್ಲರು ಯೋಸೆಫನ್ನು ಮರ್ತ. ಯಾಕೆ ಹೇಳ? ಫಾರ್ ದಿಸ್ ಟೈಮ್, ಫಾರ್ ದಿಸ್ ಅಪಾಯಿಂಟೆಡ್ ಟೈಮ್, ಫಾರ್ ಅ ಟೈಮ್ ಆಸ್ ಸಚ್. ದೆರ್ ಈಸ್ ಅ ಸೆಟ್ ಟೈಮ್ ಇನ್ ಅವರ್ ಲೈಫ್ ಪ್ರಿಯರೇ. ನಾವು ಕಾಯ್ತಾ ಇದ್ದೇವ? ಕಾಯುವ. ಯಾಕೆ ಗೊತ್ತಾ? ಇಷ್ಟು ನಾವು ಕಾಯ್ತೇವೆ ಸ್ವಾಮಿ ಸಮಯಕ್ಕೆ. ನಾವು ಅವಸರ ಮಾಡಿ ಏನೋ ಒಂದು ಬೇಗ ಆಗಲಿ ಅಂತ ಅಪಘಾತನೇ. ಇಷ್ಟೋ ಸಮಯದಲ್ಲಿ ರೋಡಲ್ಲಿ ಹೋಗುವಾಗ ನಾವು ನೋಡ್ತೇವೆ, ಅವಸರನೇ ಅಪಘಾತಕ್ಕೆ ಕಾರಣ. ಅವಸರನೇ ಅಪಘಾತಕ್ಕೆ ಕಾರಣ. ಇದು ನಮ್ಮ ಜೀವನದಲ್ಲಿನೂ ನಾವು ಅದನ್ನು ಯೂಸ್ ಮಾಡಬೇಕು. ಏನೆಂದರೆ, ಐ ಕಾಂಟ್ ವೇಟ್.
ನನಗೆ ಈಗ ಕಾಯಲಿಕ್ಕೆ ಆಗ್ತಾ ಇಲ್ಲ. ಈಗ ನಮ್ಮ ಮಕ್ಕಳೇ ಹುಟ್ಟಿರ್ತಾರೆ, ಸಣ್ಣ ಮಕ್ಕಳು, ದೇ ಟೇಕ್ ದೇರ್ ಓನ್ ಟೈಮ್, ದೇ ಆರ್ ಇನ್ಫೆಂಟ್ಸು. ಅವಾಗ ಅವರು ಊಟ ಮಾಡೋದು ಆಹಾರನೇ ಬೇರೆ. ಒಂದು ಸ್ವಲ್ಪ 3 ತಿಂಗಳಾದ 6 ತಿಂಗಳಾದ ಮೇಲೆ ಇನ್ನೊಂದು ಸ್ವಲ್ಪ ನಾವು ಅವ್ರಿಗೆ ಬೇರೆ ಊಟವನ್ನು ಕೊಡ್ತೇವೆ. ಇಲ್ಲ, ಇದ್ದಕ್ಕಿದ್ದಂಗೆ ಆ ಮಗು ದೊಡ್ಡದಾಗಬೇಕು, ಆ ಮಗು ಮಾಂಸ ತಿನ್ನಬೇಕು, ಆ ಮಗು ಇಂಡಿಪೆಂಡೆಂಟ್ ಆಗಬೇಕು, ಆ ಮಗು ತಾನಾಗಿ ನಡಿಬೇಕು. ಇಟ್ ವಿಲ್ ನಾಟ್ ಹ್ಯಾಪನ್ ಬಿಕಾಸ್ ದೇರ್ ಇಸ್ ಅ ಸೆಟ್ time for the things to happen. Let us understand this principle of God in our life. I tell you, we will be at peace. ನಾವು ಎಕ್ದಮ್ ಸಮಾಧಾನದಲ್ಲಿ ಇರ್ತೇವೆ. ನಮ್ಮ ಜೀವನದಲ್ಲಿನೂ ಅನೇಕ ಸಂಗತಿಗಳು ಆಗಬೇಕಂತ ನಾವು ಇನ್ನೂ ಕಾಯ್ತಾ ಇದ್ದೇವೆ. ಆದರೆ ನಮಗೆ ಒಂದು ಗೊತ್ತಿದೆ ಅಂದರೆ, ಇಲ್ಲಿ ಆ ಬಟ್ಲರು ಯೋಸೆಫನ್ನು ಮರ್ತು ಬಿಟ್ಟ. ಜನರು ನಿಮ್ಮನ್ನು ಮರ್ತು ಬಿಡ್ಬೋದು, ನೀವು ಅವ್ರಿಗೆ ಸಹಾಯ ಮಾಡಿದನು ಮರ್ತು ಬಿಡ್ಬೋದು, ನೀವು ಅವರ ಜೊತೆ ನಿಂತ್ಕೊಂಡು ಪ್ರೋತ್ಸಾಹ ಮಾಡಿದನು ಮರ್ತು ಬಿಡ್ಬೋದು. ಎಲ್ಲವನ್ನೂ ಮರ್ತು ಬಿಟ್ಟು ನೀವು ಏಕಾಂಗಿಗಳಾಗಿದ್ರು ಸಹ ಸ್ವಾಮಿ ಹೇಳ್ತಾರೆ ಅಂದರೆ, at the set time your breakthrough will come, that you will go from the prison to the palace. ಆ ಸಮಯ ಇತ್ತು ಪ್ರಿಯರೇ. For that time the Lord kept him in the prison. That set time. ಇನ್ನೊಬ್ಬನ ಕತೆ ನಾವು ದೇವರ ವಾಕ್ಯದಲ್ಲಿ ನೋಡುವ. ಇಲ್ಲಿ ನಾವು ಮೊರ್ದೆಕೈದು ವಿಷಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಎಸ್ತರಳ ಪುಸ್ತಕ 6ನೇ ಅಧ್ಯಾಯದಲ್ಲಿ ಈ ಕತೆ ಬರೆಯಲ್ಪಟ್ಟಿದೆ. ಒಂದು ಸಮಯ ಏನಾಯ್ತು ಅಂದರೆ, ನೋಡಿ, ಸ್ವಾಮಿಯ ಸಮಯ ನಾವು ನೋಡ್ತಾ ಇರೋದು. ಸ್ವಾಮಿಯ ಸಮಯ. ಅರಸನಾದ ಅಹಷ್ವೇರೋಷನಿಗೆ ನಿದ್ದೆ ಬರ್ತಾ ಇರಲಿಲ್ಲ. ಯಾರು ಮಾಡಿದ್ರು ಇದು ಕೆಲಸ? ಯಾಕೆ ನಿದ್ದೆ ಬಂದಿಲ್ಲ? ಓಕೆ, ಅವ್ರಿಗೆ ನಿದ್ದೆನೇ ಬಂದಿಲ್ಲ. He was so disturbed. So he tells them to bring the book of remembrance. ಒಂದು ನೆನಪಿನ ಒಂದು ಪುಸ್ತಕವನ್ನು ತಗೊಂಡು ಬರ್ರಿ. ಅದಕ್ಕಿಂತ ಮುಂಚೆ ಏನಾಗಿರ್ತದೆ, ನಮಗೆಲ್ಲರಿಗೆ ಕತೆ ಗೊತ್ತಿದೆ. ಹಾಮಾನು ಶೂಷನ ಪಟ್ಟಣದಲ್ಲಿರುವ ಎಲ್ಲ ಯಹೂದಿಯರನ್ನು ಸಾಯಿಸ್ಬೇಕಂತೇಳಿ ಎಲ್ಲ ಕೆಲಸ ಮಾಡಿರ್ತಾನೆ. He has done all the work. ಎಲ್ಲ ಪರ್ಫೆಕ್ಟಾಗಿ ಅರಸನ ಸೀಲು ಬಿದ್ದಿದೆ. ಇನ್ನು ಏನು, ಅವರನ್ನು ಹೋಗಿ ಅಟ್ಯಾಕ್ ಮಾಡಿ ಅವರನ್ನು ಸಾಯಿಸಬೇಕು. ಒಂದೇ ಒಂದು ಕಾರಣಕ್ಕೆ he was upset with Mordecai, that Mordecai never honored Haman. ಹಾಮಾನು ಯಾವಾಗ ಅರಮನೆಗೆ ಬರ್ತಿದ್ದನೋ, Mordecai was a gatekeeper. ಅವನು ಗೇಟಲ್ಲಿ ಕೂತ್ಕೊಳ್ತಿದ್ದ. he never wished him. ಯಾಕೆಂದರೆ ಅವನು ಒಬ್ಬ ಯಹೂದಿಯಾಗಿದ್ದ. ಯಹೂದಿಯರಾಗಲಿ ನಮ್ಮದು ಒಂದು ಪ್ರಿನ್ಸಿಪಲ್ ಅಂದರೆ, ವಿ ವಿಲ್ ಬಾವ್ ಓನ್ಲಿ ಟು ಅವರ್ ಲಾರ್ಡ್ ಗಾಡ್ ಆಲ್ ಮೈಟಿ. ಅದಕ್ಕೆ ಹಾಮನ್ಗೆ ಅವನು ಅಡ್ಡ ಬೀಳ್ತಾ ಇಲ್ಲ. he was very upset. ಮೊರ್ದೆಕೈ ಅವನ ಜೊತೆ ಇರುವ ಎಲ್ಲ ಯಹೂದಿಯರನ್ನು ನಾನು ಸಾಯಿಸ್ಬೇಕಂತ ಹೇಳಿ ಎಲ್ಲ ಬ್ಲೂ ಪ್ರಿಂಟ್ ರೆಡಿ ಮಾಡಿ, ಇನ್ನು ಏನು, ಹಿ ಹ್ಯಾಸ್ ಟು ಜಸ್ಟ್ ಗೋ ಆ್ಯಂಡ್ ಅಟ್ಯಾಕ್. ಗಾಡ್ಸ್ ಟೈಮಿಂಗ್. ಆ ಕಥೆನೂ ಓದುವಾಗ ಐ ವಾಸ್ ವಂಡ್ರಿಂಗ್, ಆಸಮ್. ಅವರ್ ಗಾಡ್ ಈಸ್ ನೆವರ್ ಲೇಟ್ ಪ್ರಿಯರೇ. ಹಿ ಈಸ್ ನೆವರ್ ಲೇಟ್. ಹಿ ಈಸ್ ರೈಟ್ ಆನ್ ಟೈಮ್. ಈ ಅಹಷ್ವೇರೋಷನಿಗೆ ಆ ರಾತ್ರಿ ನಿದ್ದೆ ಬಂದಿಲ್ಲ. He wanted to bring the book of remembrance. ಅಲ್ಲಿ ಅವನು ಮೊರ್ದೆಕೈ ಅವನ ಅರಸನನ್ನು ಹೇಗೆ ಉಳಿಸ್ಕೊಂಡ್ರು, ಮೊರ್ದೆಕೈದು ಒಂದು ಒಳ್ಳೆ ಜೆಸ್ಚರ್ ಟುವರ್ಡ್ಸ್ ದ ಕಿಂಗ್, ಒಳ್ಳೆ ಕೆಲಸ ಮಾಡಿದ ಮೊರ್ದೆಕೈ ಅಂತ ಹೇಳಿ ಬರೆದಿಟ್ಟಿದ್ರು. ಆದರೆ ಅಹಷ್ವೇರೋಷು ಅದೇ ಸಮಯದಲ್ಲಿ, ದ ಡೇ ದ್ಯಾಟ್ ಮೊರ್ದೆಕೈ ಓಪನ್ ದ ಪ್ಲಾಟ್ ಆಫ್ ಹಿಸ್ ಗಾರ್ಡ್ಸ್ ದಟ್ ದೇ ವಾಂಟೆಡ್ ಟು ಕಿಲ್ ಅಹಷ್ವೇರೋಷ್, ಅವರ ಒಂದು ಆಲೋಚನೆ ಅರಸನಿಗೆ ಹೇಳಿದಾಗ, ಯೂಶ್ವಲಿ ಅರಸ ಏನು ಮಾಡ್ತಾನೆ ಅಂದರೆ, ಅದೇ ದಿವಸ ಅವ್ರಿಗೆ ಒಂದು ಬಹುಮಾನವನ್ನು ಕೊಟ್ಟು ಅವರನ್ನೊಂದು ಸನ್ಮಾನಿಸಿ ಅವರನ್ನು ಕಲಿಸ್ತಾರೆ. ಬಟ್ ಹಿಯರ್ ವಿ ಸಿ ದ್ಯಾಟ್ ದ ಕಿಂಗ್ ಡಸಂಟ್ ಡೂ ಎನಿಥಿಂಗ್ ಫಾರ್ ಮೊರ್ದೆಕೈ ಆನ್ ದ್ಯಾಟ್ ಡೇ when the plot was exposed. ಅವನು ಏನೂ ಹೇಳೋದಿಲ್ಲ. ಅಹಷ್ವೇರೋಷ್ ಅವನಿಗೆ ಏನೂ ಮಾಡೋದಿಲ್ಲ. ಒಂದು ಸಂಗತಿ ಆಯ್ತೇನೆಂದರೆ, ಇಟ್ ವಾಸ್ ರಿಟನ್ ಇನ್ ದ ಬುಕ್ ಆಫ್ ರಿಮೆಂಬ್ರೆನ್ಸ್. ಸೊ ದಿಸ್ ಈಸ್ ದ ಟೈಮ್. ಸಿ ದ ಪರ್ಫೆಕ್ಟ್ ಟೈಮಿಂಗ್ ಆಫ್ ಗಾಡ್. ಇಲ್ಲಿ ನಾವು ನೋಡ್ತೇವೇನೆಂದರೆ, ಹಾಮಾನು, ಮೊರ್ದೆಕೈ ಮತ್ತು ಅವನ ಜನಾಂಗ ಸಾಯ್ಬೇಕಂತ ಹೇಳಿ ಎಲ್ಲವನ್ನು ಪ್ಲ್ಯಾನ್ ಮಾಡಿ, ಇನ್ನು ಏನು ಅವರ ಮೇಲೆ ಅಟ್ಯಾಕ್ ಮಾಡೋ ಸಮಯದಲ್ಲಿ ದ ಲಾರ್ಡ್ ಇಂಟರ್ವೀನ್ಸ್. ದ್ಯಾಟ್ ಈಸ್ ದ ಟೈಮಿಂಗ್ ಆಫ್ ಗಾಡ್. ಪ್ರಿಯರೇ, ಮನುಷ್ಯರ ಸಮಯ ಬಿದ್ದು ಹೋಗುತ್ತೆ. ಮನುಷ್ಯರ ಸಮಯ ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಮಾಡ್ತೇವೆ, ನಮ್ಮ ಅನುಕೂಲತೆ ತಕ್ಕಂಗೆ ನಾವು ಮಾಡ್ತೇವೆ, ನಮ್ಮ ಸಿಚುವೇಶನ್ ಸರ್ಕಮ್ಸ್ಟೆನ್ಸನ್ನು ನೋಡಿ ನಾವು ಮಾಡ್ತೇವೆ. ಬಟ್ ಗಾಡ್ಸ್ ಟೈಮಿಂಗ್ ಈಸ್ ಪರ್ಫೆಕ್ಟ್. ದೇವರ ವಾಕ್ಯ ಹೇಳುತ್ತೆ ಅಂದರೆ, ಹಿ ಈಸ್ ಪರ್ಫೆಕ್ಟ್ ಇನ್ ಆಲ್ ಹಿಸ್ ವೇಸ್.
ಹಿಸ್ ಟೈಮಿಂಗ್ ಈಸ್ ಪರ್ಫೆಕ್ಟ್ ಇನ್ ಆಲ್ ಹಿಸ್ ವೇಸ್. ಎಂದು ನೆನೆಸ್ಬೇಡಿ ಅಂದರೆ ಐ ಹ್ಯಾವ್ ಮಿಸ್ಡ್ ಗಾಡ್ಸ್ ಟೈಮಿಂಗ್. ನೋ, ವಿ ಆರ್ ಆಲ್ ಇನ್ ದ ಪರ್ಫೆಕ್ಟ್ ಟೈಮಿಂಗ್ ಆಫ್ ಗಾಡ್. Let me say that again. We are all in the perfect timing of God. ಇಲ್ಲಿ ಮೊರ್ದೆಕೈನು ಯೋಚನೆ ಮಾಡಿರ್ಬೋದು ಏನೆಂದರೆ, ಅಯ್ಯೋ ನನ್ನ ಅರಸನಿಗೆ ಇಷ್ಟು ಒಂದು ಒಳ್ಳೆ ಕೆಲಸ ಮಾಡಿದೆ, ಆದರೆ ದ ಕಿಂಗ್ ಡಿಂಟ್ ಇವನ್ ಎಕ್ನಾಲೇಜ್ ಅಬೌಟ್ ಇಟ್. ನೋ, ದ್ಯಾಟ್ ವಾಸ್ ಫಾರ್ ಅ ಸೆಟ್ ಟೈಮ್. ಹಿಸ್ ಪೇ ಡೇ ವಾಸ್ ಕಮ್ಮಿಂಗ್. ಅವನ ಸಂಬಳ ದಿನ ಬರ್ತಾ ಇದೆ. ನಾವು 30 ದಿವಸ ಕೆಲಸ ಮಾಡ್ತೇವಲ್ಲ, ಮತ್ತು 1ನೇ ತಾರೀಕಿಗೆ ನಾವು ಕಾಯ್ತೇವೆ ನಮ್ಮ ಸಂಬಳ ಬರಬೇಕು. ಒಂದು ದಿವಸ ನಮ್ಮ ಸಂಬಳ ಬ್ಯಾಂಕಿಗೆ ಲೇಟ್ ಆಯ್ತು ಅಂದರೆ ನಾವೇನು ಹೇಳ್ತೇವೆ? ಓ, ಫಸ್ಟ್ಗೆ ಹಾಕಬೇಕಿತ್ತು, ಇನ್ನೂ ಅವ್ರು ಹಾಕೇ ಇಲ್ಲ, ವಾಟ್ಸ್ ರಾಂಗ್, ಸೆಕೆಂಡ್ಗೆ ಬಂತು. ಬಟ್ ಹಿಯರ್ people may fail, but God never fails. At the set time ಏನಾಯ್ತು ಅಂದರೆ ಕಿಂಗ್ ಐಶ್ವರ್ಯಸ್ ರಿಮೆಂಬರ್ಡ್ ದಟ್. ಅದನ್ನು ಓದ್ಕೊಳ್ಳುವ ದ ಬುಕ್ ಆಫ್ ಎಸ್ತರ್ ಚಾಪ್ಟರ್ 6, ಎಸ್ತರಳ ಪುಸ್ತಕ 6ನೇ ಅಧ್ಯಾಯ 1ನೇ ವಚನ. ಆನ್ ದ್ಯಾಟ್ ನೈಟ್ ಕುಡ್ ನಾಟ್ ದ ಕಿಂಗ್ ಸ್ಲೀಪ್ ಆ್ಯಂಡ್ he commanded to bring the book of records of the chronicles and they were read before the king. 3ನೇ ವಚನ ಈಗ ಹೇಳುತ್ತೇನೆಂದರೆ, ಆ್ಯಂಡ್ ದ ಕಿಂಗ್ ಸೆಡ್, ವಾಟ್ ಆನರ್ ಆ್ಯಂಡ್ ಡಿಗ್ನಿಟಿ ಹ್ಯಾತ್ ಬೀನ್ ಡನ್ ಟು ಮೊರ್ದೆಕೈ ಫಾರ್ ದಿಸ್. ದೆನ್ ಸೆಡ್ ದ ಕಿಂಗ್ಸ್ ಸರ್ವೆಂಟ್ ದಟ್ ಮಿನಿಸ್ಟರ್ಡ್ ಅನ್ ಟು ಹಿಮ್, ದೆರ್ ಈಸ್ ನಥಿಂಗ್ ಡನ್. ಅಹಷ್ವೇರೋಷ್ ಕೇಳ್ತಾರೇನೆಂದರೆ, ಮೊರ್ದೆಕೈ ಇಷ್ಟೆಲ್ಲ ಮಾಡಿದಲ್ಲ, ಅವನಿಗೆ ನಾನು ಏನು ಮಾಡಿದೆ? ಅಲ್ಲಿದು ಸೇವಕರು ಹೇಳ್ತಾರೆ, ಮೊರ್ದೆಕೈಗೆ ನೀನು ಏನೂ ಮಾಡಿಲ್ಲ. ಅದರ ನೆಕ್ಸ್ಟ್ ವಚನ ಏನು ಹೇಳುತ್ತೆ ನೋಡ್ರಿ, 4ನೇ ವಚನ. ಆ್ಯಂಡ್ ದ ಕಿಂಗ್ ಸೆಡ್, ಹೂ ಈಸ್ ಇನ್ ದ ಕೋರ್ಟ್? ನೌ ಹಾಮನ್ ವಾಸ್ ಕಮ್ ಇನ್ ಟು ದ ಔಟ್ವರ್ಡ್ ಕೋರ್ಟ್ ಟು ದ ಕಿಂಗ್ಸ್ ಟು ಸ್ಪೀಕ್ ಅನ್ ಟು ದ ಕಿಂಗ್ ಟು ಹ್ಯಾಂಗ್ ಮೊರ್ದೆಕೈ ಆನ್ ದ ಗ್ಯಾಲೋಸ್ ದಟ್ ಹಿ ಹ್ಯಾಡ್ ಪ್ರಿಪೇರ್ಡ್ ಫಾರ್ ಹಿಮ್. ಸಿ ದ ಟೈಮಿಂಗ್ಸ್ ಆಫ್ ಗಾಡ್. ಜಸ್ಟ್ ಸಿ ದ ಟೈಮಿಂಗ್ಸ್ ಆಫ್ ಗಾಡ್. ಇಲ್ಲಿ ನಾವು ಕೆಲವು ಮೂವಿದಲ್ಲಿ ನಾವು ನೋಡ್ತವೇನೆಂದರೆ, ಒಬ್ಬರಿಗೆ ಗಲ್ಲು ಶಿಕ್ಷೆ ಆಗ್ತಾ ಇರ್ತಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ದಟ್ ದೇ ಹ್ಯಾವ್ ಟು ಸಮ್ ಹೌ ಸೇವ್ ದಿಸ್ ಪರ್ಸನ್. ಅವರು ಪ್ರೆಸಿಡೆಂಟ್ ಹತ್ರ ಹೋಗ್ತಾರೆ, ಅಲ್ಲಿ ಪ್ಲೀಡ್ ಮಾಡ್ತಾರೆ. ಆ ಪ್ರೆಸಿಡೆಂಟ್ ಒಂದು ಲೆಟರ್ ಕೊಡ್ತಾರೆ. ಆ ಲೆಟರು ತಗೊಂಡು ಬರೋಷ್ಟೊತ್ತಿಗೆ ಇವರಿಗೆ ಗಲ್ಲಿಗೆ ಹಾಕ್ಬಿಟ್ಟಿರ್ತಾರೆ. ದ್ಯಾಟ್ ಈಸ್ ವಾಟ್ ವಿ ಸಿ ಅಬೌಟ್ ಥಿಂಗ್ಸ್ ಹ್ಯಾಪ್ನಿಂಗ್ ಅರೌಂಡ್ ಅಸ್. ಆದರೆ ಇಲ್ಲಿ ಪ್ರಿಯರೇ, ಹಾಮನ್ ಭಾಳ ಖುಷಿಯಿಂದ ಬರ್ತಾನೆ. ಏನಕ್ಕೆ ಅಂದರೆ, ಅವನು ಅರಮನೆಗೆ ಬಂದದ್ದು ಹೇಳಲಿಕ್ಕೆ, ಮೊರ್ದೆಕೈಗೆ ಗಲ್ಲಿಗೆ ಹಾಕ್ರಿ, ಮೊರ್ದೆಕೈ ಮತ್ತು ಅವನ ಜನಾಂಗ ನಿಮಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ, ದೀಸ್ ಪೀಪಲ್ ಹ್ಯಾವ್ ಟು ಬಿ ಪನಿಷ್ಡ್. ಬಟ್ ಸಿ ಹೌ ಗಾಡ್ ವರ್ಕ್ಸ್. He works in ways we never know. ನಾನು ನಿಮಗೆ ಎಲ್ಲರಿಗೆ ಹೇಳೋದೇನೆಂದರೆ, ನಿಮ್ಮ ಜೊತೆ ನನಗೂ ಏನೆಂದರೆ, ಲಾರ್ಡ್ ಟೀಚ್ ಅಸ್ ಟು ವೇಟ್ ಆನ್ ಯೋರ್ ಟೈಮ್ ಬಿಕಾಸ್ ಇಟ್ ಈಸ್ ದ ಮೋಸ್ಟ್ ವಂಡರ್ಫುಲ್ ಥಿಂಗ್. ಅಲ್ಲಿ ಹಾಮಾನ್ ಬರಲಿಕ್ಕೆ, ಇಲ್ಲಿ ಅರಸ ಮೊರ್ದೆಕೈಗೆ ಸನ್ಮಾನ ಮಾಡೋದು ಯೋಚನೆ ಮಾಡಲಿಕ್ಕೆ ಇಟ್ ವಾಸ್ ಪರ್ಫೆಕ್ಟ್. ಏನಾಯಿತು? ದ ವೆರಿ ಮಿನಿಟ್ ಹಾಮನ್ ಎಂಟರ್ಡ್, ಅರಸ ಅವನಿಗೆ ಕೇಳ್ತಾನೆ, ಮುಂದಿನ ವಿಷಯ ನಿಮಗೆ ಗೊತ್ತಿದ್ದೇನೆಂದರೆ, ಒಬ್ಬನಿಗೆ ಸನ್ಮಾನ ಮಾಡಬೇಕಾದ್ರೆ ನಾನು ಏನು ಮಾಡಬೇಕು? ಹೀ ಈಸ್ ಆಸ್ಕಿಂಗ್ ಹಾಮನ್ ತಿಳ್ಕೊಂಡಿದ್ದಾನೆ ಇವೆಲ್ಲ ಸಂಗತಿಗಳು ನನಗೆ ಆಗ್ತಾಯಿದೆ. ಬಟ್ ಇಟ್ ವಾಸ್ ನಾಟ್ ಫಾರ್ ಹಿಮ್, ಇಟ್ ವಾಸ್ ಮೊರ್ದೆಕೈ. ದ ಟೈಮ್ ಫಾರ್ ಮೊರ್ದೆಕೈ's honor had come. The set time had come. His payday had come. His tears were put to an end. The days of mourning and weeping had come to an end. ಪ್ರಿಯರೇ, ಯೋಸೇಫನ ವಿಷಯದಲ್ಲಿ ನಾವು ನೋಡ್ತವೇನೆಂದರೆ, ಅಳುತ್ತಾ ಗೋಳಾಡ್ತಾ ಪ್ರಶ್ನೆಗಳ ಜೊತೆ ಇದ್ದರೂ ಸಹ ಅವನ ಜೀವಿತದಲ್ಲಿ ಒಂದು ದಿನ ಬಂತು. ಅವನು ಶೇವ್ ಮಾಡಿಕೊಂಡ, ಒಳ್ಳೆ ಬಟ್ಟೆ ಹಾಕ್ಕೊಂಡ, ಫರೋನ ಮುಂದೆ ಬಂದು ನಿಲ್ತ್ಕೊಂಡ. ನೆಕ್ಸ್ಟ್ ನೋಡೋದೇನೆಂದರೆ, ಹಿ ವಾಸ್ ದ ಗವರ್ನರ್. ಮೊರ್ದೆಕೈಗೆ ನೋಡ್ತವೆ ನೆಕ್ಸ್ಟ್ ಏನೆಂದರೆ, ಹಿ ವಾಸ್ ಆನರ್ಡ್ ಆ್ಯಂಡ್ ಹಾಮನ್ ವಾಸ್ ಪುಟ್ ಇನ್ ದ prison, in the gallows, same gallows which was prepared for Mordekai, ಹಾಮನ್ಗೆ ಹಾಕಿದರು. ದೇವರ ಸಮಯ ಬಹಳ ಪ್ರಾಮುಖ್ಯವಾಗಿದೆ. ಇನ್ನೊಂದು ಕತೆ ನಾವು ದೇವರ ವಾಕ್ಯದಿಂದ ನಾವು ನೋಡ್ಕೊಳ್ಳುವ, 2ನೇ ಅರಸ, ಅದ 5ನೇ ಚಾಪ್ಟರ್, 2 Kings ಚಾಪ್ಟರ್ 5. ಇಲ್ಲಿ ನಾಮನ ವಿಷಯದಲ್ಲಿ ನಾವು ನೋಡ್ತೇವೆ. ನಮಗೆಲ್ಲರಿಗೆ ನಾಮನ ಕತೆ ಗೊತ್ತು. 5ನೇ ಅಧ್ಯಾಯ 1ನೇ ವಚನ. Now Naaman, captain of the host of the king of Syria, was a great man with his master and honorable, because by him the Lord had given deliverance unto Syria, but he was also a mighty man in valor, but he was a leper. ಇಲ್ಲಿ ನಾಮನ್ ವಿಷಯದಲ್ಲಿ ನಾವು ನೋಡ್ತವೇನೆಂದರೆ, ಅವನು ಸಿರಿಯಾದ ಒಬ್ಬ
ಸೇನಾಪತಿ ಆಗಿದ್ದರೂ ಅವ ಒಬ್ಬ ಕುಷ್ಠರೋಗಿ ಆಗಿದ್ದ. ಅವನ ಕತೆ ನಮಗೆ ಗೊತ್ತಿದೆ. ಅವನ ಮನೇಲಿ ಸೆರೆಗೆ ತಗೊಂಡು ಹೋದ ಒಂದು ಸಣ್ಣ ಹುಡುಗಿ ಅವಳ ಯಜಮಾನತಿಗೆ ಹೇಳ್ತಾಳೆ ಅಂದರೆ, ನನ್ನ ಊರಲ್ಲಿ ಒಬ್ಬ ಪ್ರಾಫೆಟ್ ಇದ್ದಾನೆ, ಒಬ್ಬ ಪ್ರವಾದಿ ಇದ್ದಾನೆ, ಅವನ ಬಳಿಗೆ ಹೋದರೆ ಯಜಮಾನಿಗೆ ಗುಣ ಆಗತ್ತೆ ಅಂತ. ಮನಸ್ಸಿಲ್ಲದೆ ನಾಮನಲ್ಲಿ ಹೋಗ್ತಾನೆ. ಐ ಟುಕ್ ದಿಸ್ ಸ್ಟೋರಿ ಅಂದರೆ, ಮನಸ್ಸಿರಲಿಲ್ಲ ನಾಮನ್ಗೆ, ಆದರೂ ಅವನು ಹೋದ. ಅಲ್ಲಿ ಹೋದಾಗ ಎಲಿಯಾ ಅವನಿಗೆ ಹೇಳೋದು ಒಂದೇ ವಿಷಯ ನೋಡಿ, ಇಲ್ಲಿದೆ 9ನೇ ವಚನದಿಂದ ಓದುವ. ಸೊ ನಾಮನ್ ಕೇಮ್ ವಿತ್ ಹಿಸ್ ಹಾರ್ಸಸ್ ಆ್ಯಂಡ್ ವಿತ್ ಹಿಸ್ ಚಾರಿಯಟ್ಸ್ ಆ್ಯಂಡ್ ಸ್ಟುಡ್ ಎಟ್ ದ ಡೋರ್ ಆಫ್ ದ ಹೌಸ್ ಆಫ್ ಎಲಿಷಾ. And Elisha sent a messenger unto him, saying, Go and wash in Jordan 7 times, and thy flesh shall come again to thee, and thou shalt be clean. ಇಲ್ಲಿ ಎಲಿಷಾ ಹೇಳೋದು ನಾಮನ್ಗೆ ಒಂದೇನೆಂದರೆ, ಒರ್ದನೊಳಗೆ ಹೋಗಿ 7 ಸರಿ. ದ ಟೈಮಿಂಗ್, ನಾಟ್ 1 ಟೈಮ್, ನಾಟ್ 2 ಟೈಮ್. ಪ್ರಶ್ನೆ ನನಗೆ ಏನೆಂದರೆ, ಯಾಕೆ ಮೊದಲನೇ ಸರ್ತಿನೇ ಆಗಿಲ್ಲ? ಎನಿವೇ ಗಾಡ್ ವಾಸ್ ಗೋಯಿಂಗ್ ಟು ಹೀಲ್ ಹಿಮ್, ವೈ ಹಿ ಹ್ಯಾಡ್ ಟು ಡಿಪ್ 7 ಟೈಮ್ಸ್? ಟೈಮಿಂಗ್ ಆಫ್ ಗಾಡ್, ಟೈಮಿಂಗ್ ಆಫ್ ಗಾಡ್. ನಾಮನ್ಗೆ ಮನಸ್ಸೇ ಬರಲ್ಲ. ಆದರೆ ಅವನ ಜೊತೆ ಇರುವ ಸೈನಿಕರು ಹೇಳ್ತಾರೆ ಅಂದರೆ, ಏನು ಕಷ್ಟಕರ ಸಂಗತಿ ಹೇಳಿಲ್ಲ ತಾನೇ, ನೀರಲ್ಲೇ ಮುಳುಗಿ ಹೇಳಂತ ಹೇಳಿದರು. ಇಟ್ಸ್ ನಾಟ್ ಅ ಬಿಗ್ ಡೀಲ್, ಡೂ ಇಟ್. ಪ್ರಿಯರೇ, ಏನು ಆಶ್ಚರ್ಯನೆಂದರೆ, ಅಪ್ ಟು ದ 6th time there was no change. There was absolutely no change. 1 time, 2 times, 3 times, 4 times, 5 times, 6th time his leprosy was just the same. But at the 7th time when he dipped, his skin completely changed. That means the timing of God. The timing of God. 6 ಸರ್ತೆ ಅವ್ನು ಸೋತೋಗಿರ್ಬೋದು. 6th time when he came out of the water, you would have seen his body, his fingers and all. ಅಂದ್ಕೊಂಡಿರ್ಬೋದು nothing is going to happen. ಅವನ ಆಲೋಚನೆ ಏನಿತ್ತು ನನಗೆ ಗೊತ್ತಿಲ್ಲ, ಅವನ ಒಂದು ಮನಸ್ಥಿತಿ ಹೇಗೆ ಇತ್ತಂತ ನಂಗೆ ಗೊತ್ತಿಲ್ಲ. ಬಟ್ ದ ಓನ್ಲಿ ಥಿಂಗ್ ದಟ್ ಐ ನೋ ಇಸ್, ವೆನ್ ಹಿ ವೆಂಟ್ ಡೌನ್ ಇನ್ ಟು ದ ವಾಟರ್ ದ 7th time, he came up clean. He was not a leper anymore. ನಮ್ಮ ಜೀವಿತದಲ್ಲಿ ಇದು ಭಾಳ ಪ್ರಾಮುಖ್ಯ ಪ್ರಿಯರೇ. ಇಷ್ಟೋ ಸಮಯ ನಮ್ಮ ಬ್ರೇಕ್ ಥ್ರೂಗೆ ನಾವು ಇಷ್ಟು ಹತ್ತಿರ ಬಂದಿರ್ತವೆ, ಆದರೆ ನಮಗೆ ಕಾಯಲಿಕ್ಕೆ ಪುರ್ಸೋತಿಲ್ಲದೆ ವಿ ಮಿಸ್ ಗಾಡ್ಸ್ ಬ್ಲೆಸ್ಸಿಂಗ್. ವಿ ಮಿಸ್ ಇಟ್. We say God is late. Let me tell you one thing. My God is never late. ನಿಮಗೆ ಮಾಡಿದ ವಾಗ್ದಾನಗಳು ಅವ್ರು ನೆನಪಿಟ್ಟಿದ್ದಾರೆ. ಸಾರಳಿಗೆ ಅವ್ರು ಹೇಳ್ತಾರೇನೆಂದರೆ, at this time next year she will bear a child. He said that, and next year at the same time Sarah got a child. That is our God. At the set time is your set time. ಪ್ರಿಯರೇ, ಮನಗುಂದದೇ ಇರ್ರಿ, ಬಿಟ್ಟು ಕೊಡಬೇಡ್ರಿ. ವೇಟ್ ಆನ್ ದ ಲಾರ್ಡ್ ಪೇಷಂಟ್ಲಿ. ಕೀರ್ತನೆ 27:14ನೇ ವಚನದಲ್ಲಿ ದಾವೀದ ಹೇಳ್ತಾನೆ, ವೇಟ್ ಆನ್ ದ ಲಾರ್ಡ್ ಪೇಷಂಟ್ಲಿ. ಅಗೇನ್ ಐ ಸೇ ವೇಟ್. ಸೊ ಲೆಟ್ ಅಸ್ ವೇಟ್ ಆನ್ ದ ಲಾರ್ಡ್. ಲೆಟ್ ಅಸ್ ನೋ ದಟ್ ಹಿಸ್ ಟೈಮಿಂಗ್ ಈಸ್ ಪರ್ಫೆಕ್ಟ್. ಮೈ ಗಾಡ್ ಈಸ್ ನೆವರ್ ಲೇಟ್. ಹಿ ಡಸ್ ಥಿಂಗ್ಸ್ ವಂಡರ್ಫುಲ್ ಇನ್ ಹಿಸ್ ಟೈಮ್. ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ನಿಮ್ಮ ವಾಕ್ಯದಿಂದ ನಾವು ಕಲಿತೇವೆ, ನಿಮ್ಮ ಸಮಯದಲ್ಲಿ ಎಲ್ಲವನ್ನೂ ಸುಂದರವಾಗಿ ಮಾಡ್ತೀರಿ. ನಮ್ಮ ಮನಗುಂದದೇ ಹೋಗಲಿ ಸ್ವಾಮಿ. ನಾವು ಕರ್ತನೆ ನಿಮ್ಮನ್ನೇ ದೃಷ್ಟಿಸ್ತಾ, ನಿಮ್ಮ ಸಮಯಕ್ಕೆ ನಾವು ಕಾಯೋಂಗೆ ಕರ್ತನೆ ಯೇಸು ಸ್ವಾಮಿಯನ್ನು ನೀವು ಅಪಾಯಿಂಟೆಡ್ ಟೈಮಲ್ಲಿ ಲೋಕಕ್ಕೆ ಕಲಿಸಿ ಸ್ವಾಮಿ ನಮಗೆ ರಕ್ಷಣೆ ಕೊಟ್ರಿ. ಅದೇ ಸಮಯದಲ್ಲಿ ಯೋಸೆಫನನ್ನು ಸ್ವಾಮಿ ಸರಿಯಾದ ಸಮಯಕ್ಕೆ ಫರೋನ ಮುಂದೆ ನಿಲ್ಲಿಸಿ ಆ ಕನಸಿನ ಉತ್ತರ ಹೇಳುವಂಗೆ, ಆ ಕನಸಿನ ಇಂಟರ್ಪ್ರಿಟೇಷನ್ ಹೇಳುವಂಗೆ, ಅದರಿಂದ ಅವನು ಸ್ವಾಮಿ ಸೆರೆಮನೆಯಿಂದ ಅರಮನೆಗೆ ಹೋಗುವಂಗೆ, ಮೊರ್ದಿಕಾಯಿಗೆ ಮತ್ತು ನಿಮ್ಮ ಆತನ ಜನಾಂಗಗೆ ಸ್ವಾಮಿ ದೊಡ್ಡ ಒಂದು ಅನಾಹುತ ಆಗುವ ಸಮಯದಲ್ಲಿ ಕರ್ತನೆ ನಿಮ್ಮ ಸಮಯ ಅಲ್ಲಿ ಇಂಟರ್ವ್ಯೂನ್ ಆಗಿ ಗ್ಯಾಲೋಸ್ಗೆ ಹೋಗೋ ಬದಲಿ ಅವನಿಗೆ ಎಷ್ಟೊಂದು ಸನ್ಮಾನ ಆಯಿತು ಕರ್ತನೆ. ಅದೇ ರೀತಿಯಲ್ಲಿ ಸ್ವಾಮಿ ನಾವು ನಂಬ್ತೇವೆ, ನಮ್ಮ ಜೀವಿತದಲ್ಲಿನೂ ನಿಮ್ಮ ಸಮಯ ಬಂದೇ ಬರುತ್ತೆ. ನಿಮ್ಮ ಸಮಯ ಬರುತ್ತೆ ಸ್ವಾಮಿ. ನಮ್ಮ ದ ಡೇ ಆಫ್ ಡೆಲಿವರೆನ್ಸ್ ವಿಲ್ ಶ್ಯೂರ್ಲಿ ಕಮ್ ಓ ಸ್ವಾಮಿ. ನಾವು ಹಾಗೆ ಕಾಯುವಂಗೆ, ನಾವು ಅವಸರ ಮಾಡಿ ಸ್ವಾಮಿ ಎಲ್ಲ ಆಶೀರ್ವಾದವನ್ನು ಕಳ್ಕೊಳ್ಳೋದಂಗೆ ಸ್ವಾಮಿ ದಾವೀದ ಹೇಳದಂಗೆ, ವೇಟ್ ಆನ್ ದ ಲಾರ್ಡ್ ಪೇಷಂಟ್ಲಿ. ಅಗೇನ್ ಐ ಸೇ ವೇಟ್. ನಾವು ಹಾಗೇ ನಿಮ್ಮ ಮೇಲೆ ಆತ್ಕೊಂಡು ಕಾಯ್ಕೊಂಡು ಇರುವಂಗೆ ನಮಗೆ ಕೃಪೆಯನ್ನು ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ.